ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ವೈಷ್ಣವಿ. ಮೊದಲನೆಯದಾಗಿ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಕ್ಕಳ ಹಕ್ಕುಗಳು, ಶಿಕ್ಷಣ ಮತ್ತು ಕಲ್ಯಾಣದ ಬಗ್ಗೆ ಜಾಗೃತಿ ಮೂಡಿಸಲು ಭಾರತದಲ್ಲಿ ಮಕ್ಕಳ ದಿನವನ್ನು ಆಚರಿಸಲಾಗುತ್ತದೆ. ಇದನ್ನು ಪ್ರತಿ ವರ್ಷ ನವೆಂಬರ್ 14ರಂದು ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದಂದು ಆಚರಿಸಲಾಗುತ್ತದೆ. ಅವರು ಮಕ್ಕಳ ಬಗ್ಗೆ ಅಪಾರ ಒಲವು ಹೊಂದಿದ್ದರು. ಮಕ್ಕಳು ಪ್ರೀತಿಯಿಂದ ನೆಹರು ಅವರನ್ನು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಈ ದಿನದಂದು ಮಕ್ಕಳಿಗಾಗಿ ಅನೇಕ ಶೈಕ್ಷಣಿಕ ಮತ್ತು ಪ್ರೇರಕ ಕಾರ್ಯಕ್ರಮಗಳನ್ನು ಭಾರತದಾದ್ಯಂತ ನಡೆಸಲಾಗುತ್ತದೆ. ಭಾರತದಲ್ಲಿನ ಕೆಲವು ಶಾಲೆಗಳು ಮಕ್ಕಳ ದಿನದಂದು ತಮ್ಮ ವಿದ್ಯಾರ್ಥಿಗಳಿಗೆ ರಜೆ ನೀಡುತ್ತವೆ. ಆದರೆ ಖಾಸಗಿ ಶಾಲೆಗಳು ತಮ್ಮ ವಿದ್ಯಾರ್ಥಿಗಳಿಗಾಗಿ ಮೇಳವನ್ನು ಆಯೋಜಿಸುತ್ತವೆ. 5 ನವೆಂಬರ್ 1948ರಂದು ಹೂವಿನ ಟೋಕನ್ಗಳ ಮಾರಾಟದ ಮೂಲಕ ಮಕ್ಕಳಿಗಾಗಿ ವಿಶ್ವಸಂಸ್ಥೆಯ ಮೇಲ್ಮನವಿಗಾಗಿ ಹಣವನ್ನು ಸಂಗ್ರಹಿಸಲು ಭಾರತೀಯ ಮಕ್ಕಳ ಕಲ್ಯಾಣ ಮಂಡಳಿಯ ಪೂರ್ವವತಿಯಿಂದ ಮೊದಲ ಮಕ್ಕಳ ದಿನವನ್ನು ಹೂವಿನ ದಿನ ಎಂದು ಆಚರಿಸಲಾಗುತ್ತಿತ್ತು. 30 ಜುಲೈ 1949ರಂದು ಮಕ್ಕಳ ದಿನವನ್ನು ರೇಡಿಯೋ, ಲೇಖನಗಳು, ಸಿನಿಮಾ ಇತ್ಯಾದಿಗಳ ಮೂಲಕ ವ್ಯಾಪಕವಾಗಿ ಆಚರಿಸಲಾಯಿತು ಮತ್ತು ಪ್ರಚಾರ ಮಾಡಲಾಯಿತು. 1951ರಲ್ಲಿ ವಿಶ್ವಸಂಸ್ಥೆಯ ಸಮಾಜ ಕಲ್ಯಾಣ ಫೆಲೋ ಆಗಿದ್ದ VM ಕುಲಕರ್ಣಿ ಯುಕೆಯಲ್ಲಿ ಬಾಲಾಪರಾಧಿಗಳ ಪುನರ್ವಸತಿ ಕುರಿತು ಅಧ್ಯಯನವನ್ನು ನಡೆಸುತ್ತಿರುವಾಗ ಭಾರತದ ಹಿಂದುಳಿದ ಮಕ್ಕಳನ್ನು ನೋಡಿಕೊಳ್ಳಲು ಯಾವುದೇ ವ್ಯವಸ್ಥೆ ಇಲ್ಲ ಎಂದು ಅರಿತುಕೊಂಡರು. 2ನೇ ರಾಣಿ ಎಲಿಜಬೆತ್ ಜನ್ಮದಿನದಂದು ಇಂಗ್ಲೆಂಡ್ನಲ್ಲಿ ಮಕ್ಕಳ ನಿಧಿ ಉಳಿಸಿ ಎಂಬ ಯೋಜನೆಗಾಗಿ ಹಣವನ್ನು ಸಂಗ್ರಹಿಸಲು ಧ್ವಜ ದಿನವನ್ನು ಆಚರಿಸಲಾಯಿತು. ಕುಲಕರ್ಣಿ ಅವರು ಮಕ್ಕಳ ಕಲ್ಯಾಣಕ್ಕಾಗಿ ಕೆಲಸ ಮಾಡುವ NGOಗಳಿಗೆ ನಿಧಿ ಸಂಗ್ರಹಿಸಲು ಪಂಡಿತ್ ನೆಹರು ಅವರ ಜನ್ಮದಿನವನ್ನು ಧ್ವಜ ದಿನವೆಂದು ಗುರುತಿಸಬಹುದು ಎಂದು ಶಿಫಾರಸು ಮಾಡುವ ವರದಿಯನ್ನು ಮಂಡಿಸಿದರು. ಭಾರತದಲ್ಲಿ ನೆಹರು ಅವರ ಒಪ್ಪಿಗೆ ಕೇಳಿದಾಗ ಅವರು ಮೊದಲು ಮುಜುಗರಕ್ಕೊಳಗಾದರು, ಆದರೆ ಮನಸ್ಸಿಲ್ಲದೆ ಒಪ್ಪಿಕೊಂಡರು. ನೆಹರು ಅವರ ಜನ್ಮದಿನವನ್ನು ಭಾರತದಾದ್ಯಂತ ಮತ್ತು ಸಾಗರೋತ್ತರ ಭಾರತೀಯರಲ್ಲಿ 1940ರ ದಶಕದಿಂದಲೂ ಸಾರ್ವಜನಿಕವಾಗಿ ಆಚರಿಸಲಾಗುತ್ತದೆ. ಅವರಿಗೆ ಗೌರವ ಸಲ್ಲಿಸಲು ಸಾರ್ವಜನಿಕ ಸಭೆಗಳನ್ನು ಆಯೋಜಿಸಲಾಗಿದೆ. 1954ರಲ್ಲಿ ಮಾತ್ರ ಈ ದಿನವನ್ನು ಮೊದಲ ಬಾರಿಗೆ ಮಕ್ಕಳ ದಿನ ಎಂದು ಆಚರಿಸಲಾಯಿತು. ದೆಹಲಿಯ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ 50,000ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡರು. ಪಂಡಿತ್ ಜವಾಹರ್ಲಾಲ್ ನೆಹರು ಮಕ್ಕಳ ದಿನಾಚರಣೆಯಲ್ಲಿ 14 ನವೆಂಬರ್ 1957ರಂದು ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಹಲವಾರು ಬಿಳಿ ಪಾರಿವಾಳಗಳನ್ನು ಬಿಡುಗಡೆ ಮಾಡಲಾಯಿತು. ಒಂದು ಪಾರಿವಾಳವು ಹಿಂದಿರುಗಿ ಬಂದು ನೆಹರು ಅವರ ತಲೆಯ ಮೇಲೆ ಕುಳಿತಿತು. 1957ರಲ್ಲಿ ವಿಶೇಷ ಸರ್ಕಾರಿ ಸುಗ್ರೀವಾಜ್ಞೆಯ ಮೂಲಕ 14 ನವೆಂಬರ್ ಅನ್ನು ಭಾರತದಲ್ಲಿ ಅಧಿಕೃತವಾಗಿ ಮಕ್ಕಳ ದಿನಾಚರಣೆ ಎಂದು ಘೋಷಿಸಲಾಯಿತು. ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCIB ಟೈಮ್ಸ್ ಮೀಡಿಯಾ, ಅಪರಾಧಗಳ ಅಸಲಿ ಅನಾವರಣ.